ನಾನು ಸ್ಥಳೀಯ ಶಾಲೆಯಲ್ಲಿ ಫುಟ್ಬಾಲ್ ಪಂದ್ಯವನ್ನು ನೋಡುತ್ತಿದ್ದೆ. ಅಲ್ಲಿ ಪಕ್ಕದಲ್ಲಿ ಕುಳಿತಿರುವ ಸಣ್ಣ ಹುಡುಗನಿಗೆ ಸ್ಕೋರ್ ಎಷ್ಟು ಎಂದು ಕೇಳಿದೆ. ಹುಡುಗನು ನಗುಮುಖದಲ್ಲಿ ನಾವು 0, ಎದುರಾಳಿ 3 ಎಂದು ಹೇಳಿದನು. ನಾನು ಆ ಹುಡುಗನಿಗೆ ನೀನು ನಿರುತ್ಸಾಹಗೊಳ್ಳಬೇಡ ಎಂದು ಹೇಳಿದೆ. ಆ ಹುಡುಗನು ನನ್ನನ್ನು ಗೊಂದಲ ಮುಖದಿಂದ ನೋಡಿ, ಇನ್ನೂ ಅಂಪೈರ್ ಕೊನೆಯ ಸೀಟಿಯನ್ನು ಊದತೆ ಇರುವಾಗ ನಾನು ಏಕೆ ನಿರುತ್ಸಾಹಗೊಳ್ಳಬೇಕು? ನನಗೆ ನನ್ನ ಕೋಚ್ ಮತ್ತು ತಂಡದ ಮೇಲೆ ವಿಶ್ವಾಸವಿದೆ ಎಂದು ಧೈರ್ಯವಾಗಿ ಹೇಳಿದ. ಆ ಹುಡುಗನು ಹೇಳಿದ ಪ್ರಕಾರವೇ ಕೊನೆಗೆ ಅವನ ತಂಡವು 5-4 ಅಂತರದಲ್ಲಿ ಜಯ ಹೊಂದಿತು. ಕೊನೆಯದಾಗಿ ಅವರ ತಂಡದ ಜಯವನ್ನು ಘೋಷಿಸಿದಾಗ ಆ ಹುಡುಗನು ಸುಂದರವಾದ ನಗುವಿನೊಂದಿಗೆ ನನ್ನನ್ನು ನೋಡಿ ಕೈ ಬೀಸಿದನು. ಆ ಹುಡುಗನಲ್ಲಿದ್ದ ನಂಬಿಕೆಯನ್ನು ನೋಡಿ ನಾನು ಆಶ್ಚರ್ಯಕ್ಕೊಳಗಾದೆ. ಅವನ ಆಳವಾದ ನಂಬಿಕೆಯು ನನ್ನನ್ನು ಯೋಚಿಸುವಂತೆ ಮಾಡಿತು. ಆ ರಾತ್ರಿ ಇನ್ನೂ ಅಂಪೈರ್ ಕೊನೆಯ ಸೀಟಿಯನ್ನು ಊದದೆ ಇರುವಾಗ ನಾನು ಏಕೆ ನಿರುತ್ಸಾಹಗೊಳ್ಳಬೇಕು ಎಂಬ ಪ್ರಶ್ನೆಯು ನನ್ನನ್ನು ಮಲಗಲು ಬಿಡಲಿಲ್ಲ. ಆ ಪ್ರಶ್ನೆಯು ನನ್ನ ಮನಸ್ಸಿನಲ್ಲಿ ಓಡುತ್ತಲೇ ಇತ್ತು. ಜೀವನ ಒಂದು ಆಟವಾಗಿರುವಾಗ ನಾನು ಏತಕ್ಕೆ ಅಷ್ಟು ಆಯಾಸಗೊಳ್ಳಬೇಕು? ಇನ್ನು ಕೊನೆಯ ಸೀಟಿ ಊದದೆ ಇರುವಾಗ ನಾವು ಯಾಕೆ ನಿರುತ್ಸಾಹಗೊಳ್ಳಬೇಕು? ಸತ್ಯವೇನೆಂದರೆ ನಮ್ಮಲ್ಲಿ ಅನೇಕರು ನಾವಾಗಿಯೇ ಅಂತಿಮ ಸೀಟಿಯನ್ನು ಊದಿಕೊಳ್ಳುತ್ತೇವೆ. ಕಾರಣವಿಲ್ಲದೆ ನಾವು ಆಟ ಮುಗಿಯುವುದಕ್ಕಿಂತ ಮುಂಚೆಯೇ ಮೈದಾನವನ್ನು ಬಿಟ್ಟು ಓಡಲು ನಿರ್ಧರಿಸುತ್ತೇವೆ. ಆದರೆ ನಾವು ಜೀವದಿಂದಿರುವವರೆಗೆ ಯಾವುದೂ ಅಸಾಧ್ಯವಲ್ಲ. ಉಳಿದ ನಮ್ಮ ಜೀವನವನ್ನು ನಾವು ಧೈರ್ಯವಾಗಿ ಜೀವನ ನಡೆಸಬೇಕು ಮತ್ತು ಮೈದಾನದಲ್ಲಿ ನಮ್ಮ ಆಟವನ್ನು ಉತ್ತಮವಾಗಿ ಆಡಬೇಕು. ದೇವರು ನಮ್ಮ ಅಂಪೈರ್. ನಾವು ಆತನನ್ನು ನಂಬಬೇಕು. ನಾವು ದೇವರು ನಮಗೆ ಬೆಳಕು, ರಕ್ಷಕನಾಗಿರುವನು. ನಾನು ಯಾರಿಗೆ ಹೆದರೇನು? ಯೆಹೋವನು ನನ್ನ ಬಾಳಿನ ಆಧಾರ. ನಾನು ಯಾರಿಗೆ ಭಯಪಡೇನು ಎಂದು